ಇತ್ತೀಚಿನ ದಿನಗಳಲ್ಲಿ ನಾಡಿನಲ್ಲಿ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆಯಾಗ್ತಿದೆ. ಇನ್ನು ಬೇಸಿಗೆಯ ಬಿಸಿಲ ಬೇಗೆಗೆ ಅವುಗಳ ಸಂಖ್ಯೆ ಮತ್ತಷ್ಟು ಕ್ಷೀಣಿಸುತ್ತಿದೆ. ಹೀಗಾಗಿ ಇವುಗಳ ಸಂರಕ್ಷಣೆಗಾಗಿ ಇಲ್ಲೊಬ್ಬರು ಸ್ವತಃ ತಾವೇ ಸಣ್ಣದೊಂದು ಗೂಡು ನಿರ್ಮಿಸಿ ಗುಬ್ಬಚ್ಚಿಗಳು ವಾಸ ಮಾಡುವಂತೆ ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಅವರ ಕೃತಕ ಗೂಡು ಹೇಗಿದೆ ನೋಡೋಣ ಬನ್ನಿ. ಗುಬ್ಬಿಗಳಿಗಾಗಿ ತೆಂಗಿನ ಮೊಟ್ಟೆಯ ಗೂಡು. ಈಗ ಗುಬ್ಬಿಗಳ ಸಂಖ್ಯೆಯೇ ಕಡಿಮೆಯಾಗಿದೆ. ಇರುವ ಗುಬ್ಬಿಗಳನ್ನ ಉಳಿಸಿಕೊಳ್ಳುವುದು ಸವಾಲೇ ಸರಿ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಸುರೇಶ್ ಅವರು ಪರಿಸರದ ಪ್ರೇಮಿ. ತಮ್ಮ ಮನೆಯಂಗಳದಲ್ಲಿಯೇ ಇವರು ಪ್ರತಿ ವರ್ಷ ತಣ್ಣನೆಯ ಗೂಡನ್ನ ನಿರ್ಮಿಸಿ ಹಕ್ಕಿಗಳಿಗೆ ಆಶ್ರಯ ನೀಡುತ್ತಾರೆ. ಅವರು ಹಕ್ಕಿಗಳಿಗೆ ರೂಪಿಸುವುದು ತೆಂಗಿನ ಮೊಟ್ಟೆಯ ಗೂಡು. ಗುಬ್ಬಿಯ ಗೂಡು ಮಾಡಿದ್ ಹೀಗೆ. ಗುಬ್ಬಿಯ ಗೂಡು ತಯಾರಾಗಿದ್ದು ಹೇಗೆ ಎಂದು ಶಿಕಾರಿಪುರದ ಸುರೇಶ್ ಅವರು ಹೇಳಿದ್ದಾರೆ. ಮೊದಲು ರಟ್ಟಿನ ಬದಲಿಗೆ ತೆಂಗಿನಕಾಯಿನ ನಾರ್ಸಿಪ್ಪೆಯೇ ಇನ್ನೂ ಸೂಕ್ತ ಅನಿಸ್ತು. ಮನೆಯಲ್ಲಿ 2 ದೊಡ್ಡ ಒಣಗಿದ್ದ ತೆಂಗಿನಕಾಯಿಗಳಿದ್ವು. ಗರಗಸದಿಂದ 2 ಹೋಳಾಗಿ ಸೀಳಿ ಒಳಗಿನ ಕೊಬ್ಬರಿ ಕರಟ ಎಲ್ಲ ತೆಗೆದು ಉಳಿದ ಸಿಪ್ಪೆಯ ದಪ್ಪ ತಿರುಳನ್ನ ಕೆರೆದು ವಿಶಾಲವಾದ ಗುಂಡಿ ಮಾಡಿದೆ. 2 ಹೋಳುಗಳನ್ನು ಹಾಗೆ ಮಾಡಿ ಫೆವಿಕೋಲ್ ಹಾಕಿ ಜೋಡಿಸಿದೆ. ನಂತರ ಸೂಕ್ತ ಜಾಗದಲ್ಲಿ 2 ರಂಧ್ರ ಕೊರೆದು ತುದಿಯಲ್ಲಿ ಮತ್ತೊಂದು ರಂಧ್ರ ಕೊರೆದು ಗಟ್ಟಿ ದಾರದಲ್ಲಿ ಪೋಣಿಸಿ ಗುಬ್ಬಿಗಳು ಸರಾಗವಾಗಿ ಬಂದು ಕೂರಲು 2 ಸ್ಕ್ರೂಗಳನ್ನ ತಿರುಚಿ ನಮ್ಮ ಪೋರ್ಟಿಕಾದ ಮೂಲೆಗೆ ತಲೆ ಕೆಳಗು ಮಾಡಿ ನೇತು ಹಾಕಿದೆ ಎಂದು ಹೇಳಿದ್ರು. ಆನ್ಲೈನ್ ಮಾರುಕಟ್ಟೆಯ ಆ ದುಬಾರಿ ಗೂಡಿಗಿಂತ ಅದನ್ನ ಮೀರಿಸುವ ನಾಚಿಸುವ ಈ ಗೂಡು ತುಂಬಾ ಇಷ್ಟದ ಗೂಡು. ಪರಿಸರ ಪ್ರಿಯರು ಮನೆಯ ಹಿತ್ತಿಲಿನ ಮರದಲ್ಲೋ ಮಂಡಿಯಿಂದಲೋ ತಮ್ಮ ತೋಟದಿಂದಲೋ ದೊಡ್ಡ ಇಲ್ಲವೇ ಮಧ್ಯಮ ಗಾತ್ರದ ಒಣ ತೆಂಗಿನಕಾಯಿಯನ್ನ ತಂದು ನೀಟಾಗಿ ಸೀಳಿ ಸುಲಭವಾಗಿ ಇಂಥ ಗೂಡನ್ನ ಕಡಿಮೆ ಖರ್ಚಿನಲ್ಲಿ ತಯಾರಿಸಬಹುದು. ಮರುದಿನವೇ ಗುಬ್ಬಿಗಳು ಈ ವಿಚಿತ್ರ ವಿಶೇಷ ತೆಂಗಿನಕಾಯಿಯ ಸುತ್ತ ಪರೀಕ್ಷಿಸತೊಡಗುತ್ತವೆ. ಇನ್ನು 1-2-3 ದಿನಗಳ ಕಾಲ ಅದರ ಹೊರಗಡೆನೆ ಸುತ್ತಾಡಿ ನಂತರ ನಿಧಾನಕ್ಕೆ ಒಳಗೆ ಹೋಗಿ ಬರೋದು, ಸ್ವಲ್ಪ ಹೊತ್ತು ಅಲ್ಲೇ ಕೂರುವುದು ನಡೆಸುತ್ತವೆ. ನಂತರ 1-2 ವಾರಕ್ಕೆ ನೆಲೆ ಕಂಡುಕೊಂಡ ಅವು ಹುಲ್ಲು ಕಡ್ಡಿ ಕಸಾದಿಗಳನ್ನ ತಂದು ಸಂಸಾರ ಶುರು ಮಾಡುತ್ತವೆ. ಇದಾದ ಬಳಿಕ ಗೂಡಿನಲ್ಲಿ ನೆಲೆಸಲು ಶುರು ಮಾಡುತ್ತವೆ ಅಂತ ಸುರೇಶ್ ಹೇಳಿದ್ರು. ಇನ್ನು ದಿನವಿಡೀ ಚಿಲಿಪಿಲಿ ಈಗ 2 ಮರಿ ಮಾಡಿದ್ದಾವೆ. ಶಾಲೆಯಲ್ಲಿ ಓದಿದ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರ ಕುರಿತ ಲೇಖನ, ತೇಜಸ್ವಿಯವರ ಸುಷ್ಮಿತಾ ಮತ್ತು ಹಕ್ಕಿಮರಿ ಕತೆ ಇವುಗಳೇ ನನಗೆ ಮೊದಲ ಪ್ರೇರಣೆ. ನಂತರ ತೇಜಸ್ವಿಯವರ ಪುಸ್ತಕಗಳು, ಕಾರಂತರ ಹಕ್ಕಿಗಳ ಕುರಿತ ಪುಸ್ತಕಗಳು ಉಂಟು ಮಾಡಿದ ಪರಿಣಾಮವೇ ನನ್ನ ಇಂತಹ ಪ್ರಯೋಗಗಳಿಗೆ ಕಾರಣ ಅಂತಾರೆ ಸುರೇಶ್. ನ್ಯೂಸ್ ಡೆಸ್ಕ್ ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.